ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲೇ ಒಂದು ನೋಟಿಫಿಕೇಷನಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳ ನೇಮಕಾತಿ ಪ್ರಕ್ರಿಯೆ ಸರ್ಕಾರದಿಂದ ಅಪ್ರೂವ್ ಆಗಿತ್ತು, ಅನುಮೋದನೆ ಪಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ನೋಟಿಫಿಕೇಷನ್ ಇದೆ. ಇಲ್ಲಿ ನೋಡ್ಬೋದು, ಶೆಡ್ಯೂಲ್ ಅಂತ ಇದೆ. ಇಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಇದೆ. ನಂಬರ್ ಆಫ್ ವೇಕೆನ್ಸೀಸ್ ಟು ಬಿ ಫಿಲ್ಡ್ 1205 ವೇಕೆನ್ಸೀಸ್ ಇದ್ದಾವೆ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಮಸ್ಟ್ ಬಿ ಪಾಸ್ಡ್ ಇನ್ PUC ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು. ಮಸ್ಟ್ ಹೋಲ್ಡರ್ ಆಫ್ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಸರ್ಟಿಫಿಕೇಟ್ ಗ್ರ್ಯಾಂಟೆಡ್ ಬೈ ಇನ್ಸ್ಟಿಟ್ಯೂಷನ್ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಅಂದರೆ ಮೊದಲು ANMದವ್ರಿಗೆ ಮಾತ್ರ ಈ ಪೋಸ್ಟ್ಗಳನ್ನು ತುಂಬ್ಕೋತಾಯಿದ್ರು. ಅಂದರೆ ಮೊದಲು ನಾನು ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ನಾನು ಮುಂಚೆ ಮಾಡಿದ್ದೀನಿ ನೋಡಿ, ಒಂದು ತಿಂಗಳ ಹಿಂದೆ. ಅಲ್ಲಿ ಕೇವಲ ಆಕ್ಸಿಲರಿ ನರ್ಸ್ ಮಿಡ್ವೈಫನ್ನು ಮಾತ್ರ ತುಂಬ್ಕೋತಾಯಿದ್ರು, ANM ಮಾತ್ರ. ಬಟ್ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಇಲ್ಲಿ. ಮತ್ತು ನೋಡ್ಬೋದು, 6 ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅಂತ ಹೇಳಿದ್ರೆ ಮಸ್ಟ್ ಹ್ಯಾವ್ ಪೊಸೆಸ್ ದಿ ಸರ್ಟಿಫಿಕೇಟ್ ಇನ್ ಡಿಪ್ಲೊಮಾ ಇನ್ ನರ್ಸಿಂಗ್ ಕೋರ್ಸ್ ನಾಟ್ ಲೆಸ್ ದೆನ್ 3 years ಡ್ಯೂರೇಷನ್ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಅವ್ರು ನೋಡ್ಬೋದು, ಮಸ್ಟ್ ಹ್ಯಾವ್ ಹೋಲ್ಡರ್ ದ ಡಿಗ್ರಿ ಇನ್ ನರ್ಸಿಂಗ್ BSc ನರ್ಸಿಂಗ್ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಅಬೋವ್ ಆಲ್ ಕ್ವಾಲಿಫಿಕೇಷನ್ಸ್ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ರಿಜಿಸ್ಟರ್ಡ್ ಇನ್ ನರ್ಸಿಂಗ್ ಕೌನ್ಸಿಲ್ ಆಫ್ ಕರ್ನಾಟಕ. ಈ 3 ಕೋರ್ಸು ಮಾಡಿದಾರಂಥವ್ರು KNC ರಿಜಿಸ್ಟ್ರೇಷನ್ ಆಗಿರ್ಬೇಕಂತ. ಇಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು ANM ಮಾತ್ರ ತೊಗೋತಾಯಿದ್ರು. ಈಗ GNM ಮತ್ತು BSc ನರ್ಸಿಂಗ್ ಅವ್ರನ್ನೂ ಕೂಡ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಇದು ಇಲ್ಲಿ ಚೇಂಜ್ ಆಗಿರುವಂಥದ್ದು. ಅಂದರೆ ಯಾಕೆ ಈ GNM ಮತ್ತು BSc ನರ್ಸಿಂಗ್ ಅವ್ರನ್ನ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ANMದವರು ಅಷ್ಟು ಕ್ಯಾಂಡಿಡೇಟ್ಸ್ ಅವೈಲೇಬಲ್ ಇಲ್ಲದೇ ಇರೋ ಕಾರಣ ಇವ್ರು ಏನು ಮಾಡ್ತಾಯಿದ್ದಾರೆ, GNM ಮತ್ತು ಅಥವಾ BSc ನರ್ಸಿಂಗ್ದವ್ರನ್ನ ತುಂಬ್ಕೊಳ್ತಾ ಇದ್ದಾರೆ. ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಮತ್ತು ನೋಡ್ಬೋದು, ಎ ವೇಟೇಜ್ ಆಫ್ 1 mark ಫಾರ್ ಈಚ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಸಬ್ಜೆಕ್ಟೆಡ್ ಟು ಮ್ಯಾಕ್ಸಿಮಮ್ 5 marks. ಅಂದರೆ ವೇಟೇಜ್ ಕೊಡ್ತಾ ಇದ್ದಾರೆ. ಏನು ಅಂದರೆ 1 mark ಫಾರ್ ಈಚ್ ಕಂಪ್ಲೀಟೆಡ್ ಇಯರ್. 1 ವರ್ಷ ಕಂಪ್ಲೀಟ್ ಮಾಡಿದ್ರೆ, ನಾವು ಸರ್ವಿಸ್ ಕಂಪ್ಲೀಟ್ ಮಾಡಿದ್ರೆ 1 year ಏನು ಮಾಡ್ತಾಯಿದ್ದಾರೆ, ವೇಟೇಜ್ ಅಂದರೆ 1 mark ಕೊಡ್ತಾ ಇದ್ದಾರೆ. ಅದು ಅಪ್ ಟು 5 marksವರೆಗೆ ಇರುತ್ತೆ. ಅಂದರೆ ಸರ್ವಿಸಿಗೆ ಕೂಡ ಮಾರ್ಕ್ಸ್ ಇದೆ ಇಲ್ಲಿ, ನಾನು ಗೌರ್ಮೆಂಟ್ ಸರ್ವಿಸ್ ಮಾಡಿದರೆ. ಇನ್ನು ನೋಡ್ಬೋದು, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗೆ ನೋಡ್ಬೋದು, ಸ್ಯಾಲ್ರಿ ಬಂದುಬಿಟ್ಟು ಸೇಮ್ ಇದೆ ಸ್ನೇಹಿತರೆ. 37,500 to 76,100 ಇರುತ್ತೆ. ಇಲ್ಲಿ ನೋಡ್ಬೋದು ಏನು ಅಂತ ಹೇಳಿದ್ರೆ, ಇಲ್ಲಿ 300 ಪೋಸ್ಟ್ ಇದಾವೆ ಸ್ನೇಹಿತರೆ. ಇಲ್ಲಿ ಮಸ್ಟ್ ಬಿ ಪಾಸ್ SLC ಆರ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಆ್ಯಂಡ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಟ್ರೈನಿಂಗ್ ಕೋರ್ಸ್ ಆಗಿರಬೇಕು. ಇಲ್ಲಾಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಮಿಸ್ ಆಗಿದೆ. ಬಟ್ ಇದೇನಿಲ್ಲ, 10th ಮೇಲೆ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೇಕು 3 years, ಅಥವಾ ಸೈನ್ಸ್ ಮೇಲೆ 2 years ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಸರ್ಟಿಫಿಕೇಟ್ ಆಗಿ ನಡೆಯುತ್ತೆ. ಎ ವೇಟೇಜ್ ಆಫ್ ಇದನ್ನು ಸ್ವಲ್ಪ ಜೂಮ್ ಮಾಡ್ತೀನಿ ನಾನು. ವೇಟೇಜ್ ಆಫ್ 1 mark, ಇದಕ್ಕೂ ಅದು ಸೇಮ್ ಇದೆ. 1 mark ಫಾರ್ ಈಚ್ ಕಂಪ್ಲೀಟ್ ಇಯರ್ ಆಫ್ ಸರ್ವಿಸ್ ಸಬ್ಜೆಕ್ಟೆಡ್ ಟು ಮ್ಯಾಕ್ಸಿಮಮ್ ಆಫ್ 5 marks. ಅಂದರೆ ಏನಾದರೂ ಸರ್ವಿಸ್ ಮಾಡಿದರೆ ಅವ್ರಿಗೆ ಮ್ಯಾಕ್ಸಿಮಮ್ 5 marks, 5 ವರ್ಷ ಮಾಡಿದರೆ 5 ವರ್ಷ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ನಾನು ಕೇಳಿದ ಮಟ್ಟಿಗೆ ಇದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. CET ಮೇಲೆ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಸಿಲೆಬಸ್ ಹೆಲ್ತ್ ಇನ್ಸ್ಪೆಕ್ಟರಿಂಗ್ ಆಫೀಸರ್ಗೆ ಏನೇನು ಸಿಲೆಬಸ್ ಇದೆ ಅಂತ ಹೇಳಿದ್ರೆ ನೋಡ್ಬೋದು. ದಿ ಎಕ್ಸಾಮಿನೇಷನ್ ಶಾಲ್ ಬಿ ಇನ್ ದಿ ಫಾರ್ಮ್ ಆಫ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಇರ್ತವೆ, ಕನ್ಸಿಸ್ಟಿಂಗ್ ಆಫ್ 2 written ಪೇಪರ್ ಇರುತ್ತೆ, ಕ್ಯಾರಿಂಗ್ 100 marks ಈಚ್. ಪ್ರತಿ ಪೇಪರು 100 marksನ್ನು ಕ್ಯಾರಿ ಮಾಡುತ್ತೆ. ಈ ಟೋಟಲ್ ಆಫ್ 200 marks. 100 marksiಂದ 2 ಪೇಪರ್ ಇರ್ತವೆ. ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತವೆ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 1/4 ಆಫ್ ದಿ ಮಾರ್ಕ್ಸ್ ಅಲೋಟೆಡ್ ಟು ದಿ ಸೇಡ್ ಕ್ವಶನ್ಸ್ ಶಾಲ್ ಬಿ ಡಿಡಕ್ಟೆಡ್ ಫಾರ್ ಎವ್ರಿ ರಾಂಗ್ ಆನ್ಸರ್. 4 ಕ್ವಶನ್ ಏನಾದ್ರು ತಪ್ಪು ಮಾಡಿದ್ರೆ 1 mark ಕಟ್ ಆಗುತ್ತೆ ಸ್ನೇಹಿತರೆ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ದ ಸಿಲೆಬಸ್ ಫಾರ್ ಪೇಪರ್ 1 and 2 ಶಾಲ್ ಬಿ ಸಬ್ಜೆಕ್ಟೆಡ್ ಬಿಲೋ ಅಂತಿದೆ. ಏನೇನು ಸಿಲೆಬಸ್ ಇರುತ್ತೆ ಅಂದರೆ, ಪೇಪರ್ 1 ನೋಡ್ಬೋದು, ಜನರಲ್ ಆರ್ ಸಬ್ಜೆಕ್ಟ್ ನಾಲೆಜ್ ಇರುತ್ತೆ, ಮ್ಯಾಕ್ಸಿಮಮ್ 100 marks ಇರುತ್ತೆ. ಅನಾಟಮಿ ಫಿಸಿಯಾಲಜಿ ಇರುತ್ತೆ, ನ್ಯೂಟ್ರಿಷನ್ ಹೈಜೀನು, ಬೇಸಿಕ್ ಫಾರ್ಮಾಕಾಲಜಿ ಇರುತ್ತೆ, ಮತ್ತು ಬೇಸಿಕ್ ಮೈಕ್ರೋಬಯಾಲಜಿ ಇರುತ್ತೆ. ನೆಕ್ಸ್ಟ್ ಫಸ್ಟ್ ಏಡ್ ಆ್ಯಂಡ್ ಬೇಸಿಕ್ ಮೆಡಿಸಿನ್ ಇರುತ್ತೆ. ನೆಕ್ಸ್ಟ್ ನೋಡೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಬಗ್ಗೆ ಇರುತ್ತೆ. ಕಮ್ಯುನಿಟಿ ಮೆಡಿಸಿನ್ಲೇ ಬರ್ತಾವಿಲ್ಲ, ಕಮ್ಯುನಿಕೇಬಲ್ ಡಿಸೀಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಇರುತ್ತೆ. ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್ ಆ್ಯಂಡ್
ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ಇರುತ್ತೆ, ಎನ್ವಿರಾನ್ಮೆಂಟ್ ಸೈನ್ಸ್, ಮತ್ತು ಕಮ್ಯುನಿಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಬಗ್ಗೆ ಇರುತ್ತೆ. ಇಷ್ಟು ಸಿಲೆಬಸ್ ಇರುತ್ತೆ ಸ್ನೇಹಿತರೆ ಪೇಪರನ್ನು. ಪೇಪರ್ 2 ನೋಡ್ಬೋದು ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫಂಡಮೆಂಟಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಆ್ಯಕ್ಟ್, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಪ್ರಿಪ್ರೇಷನ್. ಫಂಡಮೆಂಟಲ್ ಮ್ಯಾನೇಜ್ಮೆಂಟು, ಪಬ್ಲಿಕ್ ಹೆಲ್ತ್ ಆ್ಯಕ್ಟು ಮತ್ತು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಮತ್ತು ಪ್ರಾಜೆಕ್ಟ್ ಪ್ರಿಪ್ರೇಷನ್ ಬಗ್ಗೆ ಇರುತ್ತೆ. ಸೆಕೆಂಡ್ ಬಿಹೇವಿಯರಲ್ ಸೈನ್ಸ್ ಇರುತ್ತೆ, ಯಾವುದೋ ಸೋಷಿಯಾಲಜಿ, ಸೈಕಾಲಜಿ, ಮೆಂಟಲ್ ಹೆಲ್ತ್ ಬಗ್ಗೆ ಇರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಇರುತ್ತೆ ಅದು, ಕಮ್ಯುನಿಟಿ ಮೆಡಿಸಿನಲ್ಲಿ ಇದ್ದರೂ ಓದಿದ್ರೆ ಸಾಕು. ಇದು ಸಿಲೆಬಸ್ ಬಗ್ಗೆ ಮತ್ತೆ ನೋಡಿ ಅಪ್ಡೇಟ್ ಮಾಡ್ತೀನಿ ನಾನು. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ಪ್ಯಾಲಿಯೇಟಿವ್ ಕೇರ್ ಆ್ಯಂಡ್ ಜೆರಿಯಾಟ್ರಿಕ್ ಕೇರ್ ಇರುತ್ತೆ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಮ್ಯುನಿಟಿಯಲ್ಲಿ ಇರ್ತಾವೆ ಸ್ನೇಹಿತರೆ ಇವೆಲ್ಲವು. ನ್ಯೂಟ್ರಿಷನಲ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸ್ ಬಗ್ಗೆ ಇರುತ್ತೆ. ನ್ಯಾಷನಲ್ ಸ್ಟೇಟ್ ನ್ಯಾಷನಲ್ ಪ್ರೋಗ್ರಾಮ್ಸ್ ಬಗ್ಗೆ ಇರುತ್ತೆ. ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಬಗ್ಗೆ ಕೂಡ ಇರುತ್ತೆ ನೋಡಿ ಸ್ನೇಹಿತರೆ. ಗ್ರಾಮರ್ ಅವೆಲ್ಲ ಇರ್ತಾವೆ ಅನಿಸ್ತೈತಿ ಇಲ್ಲಿ. ಪ್ರೊವೈಡ್ ದ್ಯಾಟ್ ದ ಕ್ಯಾಂಡಿಡೇಟ್ ಮಸ್ಟ್ secure at least 35% of total marks in ಕಾಂಪಿಟೇಟಿವ್ ಎಕ್ಸಾಮ್ಸ್ ಟು ಕ್ವಾಲಿಫೈ. ಮಿನಿಮಮ್ 35 ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈ ಆಗಬೇಕು, ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ಕ್ವಾಲಿಫೈನೇ ಆಗಲ್ಲ ಅಂತ ಹೇಳ್ತಾರೆ. ಕಾಂಪಿಟೇಷನ್ ಕಮ್ಮಿ, ಈಗ ಮಾರ್ಕ್ಸೇ ಬರಲಿಲ್ಲ ಅಂದರೂ ಕೂಡ ನಿಮ್ಮ ರ್ಯಾಂಕಲ್ಲಿ ಈಗ 300 ಪೋಸ್ಟ್ ಇದಾವೆ ಅಂತ ಹೇಳಿದ್ರೆ 35ಗಿಂತ ನೀವು ಕಡಿಮೆ ತೊಗೊಂಡ್ರಂಥವ್ರು ಯಾರೂ ಇಲ್ಲ ಅಂದರೂ ಕೂಡ ನೀವು ಪಾಸ್ ಆಗಲಿಕ್ಕಾಗಲ್ಲ. ಮಿನಿಮಮ್ 35% ತೊಗೊಳ್ಳೇಬೇಕು ಅಂತ ಹೇಳಿದ್ದಾರೆ 2 ಪೇಪರ್ ಸೇರಿ ಕ್ವಾಲಿಫೈ ಆಗಬೇಕು ಅಂದರೆ. ಈ ಥರ ಇರುತ್ತೆ ಸ್ನೇಹಿತರೆ. ಮತ್ತು ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೆ ಏನಿರುತ್ತೆ ಸಿಲೆಬಸ್ ಅಂದರೆ ಅಲ್ಲಿ 200 ಮಾರ್ಕ್ಸ್ ಇರುತ್ತೆ. ಎಕ್ಸಾಮಿನೇಷನ್ ಶಾಲ್ ಬಿ ಫಾರ್ಮ್ ಆಫ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಇರ್ತದೆ. ಒನ್ ರಿಟರ್ನ್ ಪೇಪರ್ ಕ್ಯಾರಿಂಗ್ 160 ಮಾರ್ಕ್ಸ್. ಒಂದು ರಿಟರ್ನ್ ಪೇಪರ್ ಇರುತ್ತೆ 160 ಮಾರ್ಕ್ಸ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಕ್ಯಾರಿಂಗ್ 40 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸ್. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು. ಪೇಪರ್ 1 ಜನರಲ್ ಸಬ್ಜೆಕ್ಟ್ ನಾಲೆಜ್ ಬಗ್ಗೆ ಏನಿರುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಹೆಲ್ತ್ ಆ್ಯಂಡ್ ನರ್ಸಿಂಗ್ ಕಾನ್ಸೆಪ್ಟ್ಸ್ ಇರುತ್ತೆ. ಮ್ಯಾಟರ್ನಲ್ ಚೈಲ್ಡ್ ಹೆಲ್ತ್ ಬಗ್ಗೆ ಇರುತ್ತೆ. ಮತ್ತು ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸ್ ಇರುತ್ತೆ. ಇಲ್ಲಿ ನಾವು ಸೇಮ್ ಜನರಲ್ ನಾಲೆಜ್ ಬರುತ್ತೆ ನೋಡಿ. ಇಲ್ಲಿ ಜನರಲ್ ಇಂಗ್ಲೀಷ್, GK 20 ಇಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡಿರಿ. ಮ್ಯಾಟರ್ನಲ್ ಚೈಲ್ಡ್ ಹೆಲ್ತ್ MCH ಬಗ್ಗೆ 40 ಮಾರ್ಕ್ಸ್ ಇರುತ್ತೆ. ಮತ್ತು ಬೇಸಿಕ್ ಹೆಲ್ತ್ ಆ್ಯಂಡ್ ನರ್ಸಿಂಗ್ ಕಾನ್ಸೆಪ್ಟ್ ಬಗ್ಗೆ 40 ಮಾರ್ಕ್ಸ್ ಇರುತ್ತೆ. ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ 40 ಮಾರ್ಕ್ಸ್. ಮತ್ತು ಜನರಲ್ ನಾಲೆಜ್ 20, ಜನರಲ್ ಇಂಗ್ಲೀಷ್ 20 ಮಾರ್ಕ್ಸಿಂದ ಇರುತ್ತೆ. ದ ಕ್ಯಾಂಡಿಡೇಟ್ ಶಾಲ್ ಬಿ ಎಲಿಜಿಬಲ್ ಟು ಅಪಿಯರ್ ದಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇನ್ ದಿ ರೇಷಿಯೋ ಆಫ್ 1/4 ಆಫ್ ಇನ್ ಆರ್ಡರ್ ಟು ಮೆರಿಟ್ ಸೆಕ್ಯೂರ್ ಇನ್ ದಿ ರಿಟರ್ನ್ ಎಕ್ಸಾಮಿನೇಷನ್. ಅದೇ 1/4 ನಿಮ್ಮ ಮೆರಿಟ್ ಲಿಸ್ಟ್ ರೆಡಿ ಮಾಡಿ ಆ ರೇಷಿಯೋಲ್ಲಿ ಏನು ಮಾಡ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಅಲೋ ಮಾಡ್ತಾರೆ. 1/4 ಅಂತ ಹೇಳಿದ್ರೆ 4ರಲ್ಲಿ 1 ಭಾಗವನ್ನು ಮಾಡ್ತಾರೆ. ಅದ್ರಲ್ಲಿ ಯಾವ ಟಾಪ್ ರ್ಯಾಂಕ್ ಇರುವಂಥವ್ರನ್ನ 4 ಭಾಗ ಮಾಡಿ 1 ಭಾಗವನ್ನು ತೊಗೊಂಡು ಏನು ಮಾಡ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಅಲೋ ಮಾಡ್ತಾರೆ. ಸ್ನೇಹಿತರೆ, ಇದೊಂದು ನೇಮಕಾತಿ ಅಧಿಸೂಚನೆ. ಅಂದರೆ ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಬಿಡುವಂಥ ಸಾಧ್ಯತೆಗಳಿದೆ. ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ, ಇದು ಅಪ್ಲಿಕೇಶನ್ ಬಿಡಬೇಕು ಅಷ್ಟೇ. ಇನ್ನೊಂದು GNMದವರು ಮತ್ತು BSc ಸಂಘದವ್ರನ್ನೂ ಕೂಡ ಇಲ್ಲಿ ಅಲಾಟ್ಮೆಂಟ್ ಮಾಡಿದ್ದು ಪ್ರೈಮರಿ ಹೆಲ್ತ್ ಕೇರ್ ಆಫೀಸರಲ್ಲಿ ಒಳ್ಳೆಯದಾಗಿದೆ. ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೂಡ ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಕಾಲ್ಫಾರ್ಮ್ ಇರಲಿಲ್ಲ. ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡಿ ಈ ಕಾಲ್ಫಾರ್ಮ್ ಮಾಡಿಸುವಂಥ ಪ್ರಯತ್ನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಸ್ ಬಂದು ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.